ಜಗನ್ಮಾತೆ ಕಾಳಿಕಾದೇವಿ ನೆಲೆಸಿರುವಂತಹ ಪುಣ್ಯಕ್ಷೇತ್ರವಿದು. ಶಕ್ತಿ ಪೀಠಗಳಲ್ಲೊಂದಾದ ಆದಿಶಕ್ತಿಯ ಪುಣ್ಯಮಯ ಪೀಠ. ಬೇಡಿ ಬಂದ ಭಕ್ತರಿಗೆ ನಿತ್ಯವೂ ವರದ ಹಸ್ತವನ್ನೀಯುವ ಮಹಾತಾಯಿ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸುಕ್ಷೇತ್ರ ದೇವಿಕೇರ ಗ್ರಾಮದ ಕಾಳಿಕಾದೇವಿಯ ಶಕ್ತಿಪೀಠ. ನಿನ್ನ ನಂಬಿನ ಬಂದೆ ಕರುಣಿಸು ಮಹಾತಾಯಿ. ನಮಸ್ಕಾರ ವೀಕ್ಷಕರೇ, ಕ್ಷೇತ್ರ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಿಕೆರೆ ಗ್ರಾಮದಲ್ಲಿ ಶಕ್ತಿಪೀಠ ಆಗಿರ್ತಕ್ಕಂಥ ಕಾಳಿಕಾ ಮಾತೆಯ ಸನ್ನಿಧಾನದಲ್ಲಿ ನಾವು ಇವತ್ತು ಬಂದಿದ್ದೇವೆ. ಈ ಕ್ಷೇತ್ರ ದರ್ಶನ ಕಾರ್ಯಕ್ರಮದ ಜಗನ್ಮಾತೆ ಶ್ರೀ ಕಾಳಿಕಾದೇವಿಯ ಒಂದು ಚರಿತ್ರೆಯನ್ನು, ಇತಿಹಾಸವನ್ನು, ಪುರಾಣದ ಒಂದು ಇತಿಹಾಸವನ್ನು ತಿಳಿಬೇಕಾದರೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಪದ್ಮನಾಭಾಚಾರ್ಯ ಪ್ರಧಾನ ಅರ್ಚಕರ ಬಾಯಿಂದ ನಾವು ಕೇಳೋಣ ಬನ್ನಿ. ನಮಸ್ಕಾರ. ನನ್ನ ಹೆಸರು ಪದ್ಮನಾಭಾಚಾರ್ಯ ಅಂಥೇಳಿ, ದೇವಿಕೇರಿಯ ಶ್ರೀ ಕಾಳಿಕಾದೇವಿ ದೇವಿಯ ಗುಡಿಯ ಅರ್ಚಕರು. 51 ಶಕ್ತಿಪೀಠಗಳಲ್ಲಿ ವಿಶ್ವಕರ್ಮ ಸಮಾಜದ ಮೊದಲನೇ ಶಕ್ತಿಪೀಠ ಶಿರಸಂಗಿ ಕಾಳಿಕಾದೇವಿ ಆದರೆ, ಎರಡನೇ ಶಕ್ತಿಪೀಠ ಶ್ರೀ ದೇವಿಕೇರಿಯ ಶ್ರೀ ಕಾಳಿಕಾದಿ ಮಾತೆ. ಕಾಳಿಕಾ ಮಾತೆ ನೆಲೆಸಿರುವಂಥದ್ದು ಈ ದೇವಿಕೇರಿಯಲ್ಲಿ ಸುಮಾರು ಒಂದು 6-7 ತಲೆಮಾರುಗಳ ಹಿಂದೆ. ಈ ಪಕ್ಕದಲ್ಲಿರೋ ಕೆರೆಯಿಂದ ದೇವಿ ಇಲ್ಲಿ ಬಂದು ನೆಲೆಸಿರೋದ್ರಿಂದ ಇದಕ್ಕೆ ದೇವಿಕೇರೆ ಅಂತ ಹೆಸರಾಯಿತು. ಸುಮಾರು 5-6 ತಲೆಮಾರುಗಳ ಹಿಂದೆ ಈ ಪ್ರಸ್ತುತ ಏನು ಶಿಲೆ ಇದೆ, ಆ ಶಿಲೆ ದೇವಿ ತಾನು ಇಲ್ಲಿ ಬಂದು ನೆಲೆಸಿದ್ದಾಗ ಇಲ್ಲಿ ಒಂದು ಮುದುಕಿ, ಹಳೆಯ ಮುದುಕಿ ತಾನು ಪೂಜೆ ಮಾಡ್ತಿದ್ಲು. ಸುಮಾರು 5-6 ತಲೆಮಾರುಗಳ ಹಿಂದಿಂದ ವಿಷಯ ನೋಡೋದಾದರೆ, ದಿನಾಲೂ ತಾನು ಹೋಗಿ ತನ್ನ ಮೂಲ ಕೆಲಸಗಳನ್ನು ಮುಗಿಸ್ಕೊಂಡು ಆಮೇಲೆ ತಂದು ದೇವಿಗೆ ಪೂಜೆ ಮುಗಿಸಿ ಹೋಗುವಂಥ ಪದ್ಧತಿ ಮಾಡ್ಕೊಂಡು ಬಂದಿದ್ಲು. ಒಂದು ದಿನ ಈ ದೇವಿಗೆ ತಾನು ಬರೋದು ತುಂಬ ತಡವಾಗಿರೋ ಕಾರಣ ದೇವಿಗೆ, ನೀನು ಯಾಕೆ ಲೇಟಾಗಿ ಬಂದೆ, ಇಷ್ಟೊಂದು ತಡವಾಗಿ ಬಂದೆ ಅಂತ ಕೇಳಿದ್ದಕ್ಕೆ, ಇಲ್ಲ ನನ್ನ ಕೆಲಸಗಳು ಮುಗಿಸ್ಕೊಂಡು ಬರೋ ತನಕ ನಂಗೆ ತಡವಾಯಿತು, ಆದ ಕಾರಣ ನಾನು ಇವಾಗ ಬಂದೆ ಅಂತ. ಸೊ ಹಾಗಾಗಿ ನಾನು ನಿನಗೆ ಈಗ ಮಾತಾಡಿದ್ದು ನೀನು ಯಾರಿಗೂ ಹೇಳಬೇಡ ಅಂತ ದೇವಿ ಮತ್ತೆ ಅವಳಿಗೆ ಹೇಳ್ತಾಳೆ. ಹೇಳಿದಾದ್ಮೇಲೆ ಈ ಮುದುಕಿ ಏನು ಮಾಡ್ತಾಳೆ, ನನಗೆ ದೇವಿ ಮಾತಾಡಿಸಿದಾಳೆ ಅಂತೆ ತಾನು ಅಷ್ಟೊಂದು ಒಂಥರ ಇದಾಗಿಬಿಟ್ಟು ಎಲ್ಲರ ಹತ್ರ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದೇನಾಗುತ್ತೆ, ಅವಳಿಗೆ ವಿರುದ್ಧ ಆಗಿ ಮರುದಿವ್ಸನೇ ಸಾವರ್ತಾಳೆ. ಇದಾದಮೇಲೆ ಸುಮಾರು ವರ್ಷಗಳ ನಂತರ ಇಲ್ಲಿ ಮೂಲ ಗ್ರಾಮದವರು ಈ ದೇವಿನ ಇಂಥ ಶಕ್ತಿಯನ್ನು ಯಾರು ಆರಾಧನೆ ಮಾಡಬೇಕು ಅಂತ, ಯಾರು ಪೂಜೆ ಮಾಡಬೇಕು ಅಂತ ಹುಡುಕ್ತಾ ಹೋಗ್ತಾರೆ. ಹುಡುಕ್ತಾ ಹೋದಾಗ ಒಬ್ಬರ ಕಡೆಯಿಂದ ಗೊತ್ತಾಗುತ್ತೆ, ಹಯ್ಯಾಳದಲ್ಲಿ ಒಂದಿಷ್ಟು ಜನಾಂಗ ಈ ದೇವಿ ಶಕ್ತಿ ಪೀಠದ ಬಗ್ಗೆ, ಆಮೇಲೆ ಶಕ್ತಿ ಆರಾಧನೆ ಮಾಡೋರು ಗೊತ್ತಿದ್ದಾರೆ ಅಂತ ಅಲ್ಲಿಂದ ಬರುತ್ತೆ. ಸೊ ಅಲ್ಲಿಂದ ಒಬ್ಬರನ್ನ ಅರ್ಚಕರನ್ನ ಕರ್ಕೊಂಡು ಇಲ್ಲಿ ಬಂದು ನೆಲೆಸ್ತಾರೆ. ಅದೇ ತಲೆಮಾರಿನವರು ನಾವು. ಸೊ ನಮ್ಮ 3ನೇ ತಲೆಮಾರಿನವರಿಂದ ಕಾಶಿ ರಾಯರು ಅವ್ರ ತಲೆಯಿಂದ ಈ ಪದ್ಧತಿ ನಡೆದುಕೊಂಡು ಬಂದಿದೆ. ಸೊ ಇವಾಗ ನೋಡೋದಾದರೆ 5-6 ತಲೆ ಹಿಂದ್ಗಡೆಯಿಂದ ಏನು ಕಾಶಿ ರಾಯರು ಬಿದ್ದರು. ಅವ್ರ తర్వాత ಅವ್ರಿಗೆ 2 ಮಕ್ಕಳು, ಒಂದು ಕಡೆ ಈರಣಾಚಾರ್ಯ, ಇನ್ನೊಂದು ಕಡೆ ತಿಪ್ಪಣ್ಣಾಚಾರ್ಯ ಅಂಥೇಳಿ. ಈರಣಾಚಾರ್ಯ ಆದಮೇಲೆ ಈರಣಾಚಾರ್ಯ ಕೆಳಗಡೆ ಮಹಾದೇವಾಚಾರ್ಯ ಮತ್ತು ಕಾಶಿಪತಿ, ಈ ತಿಪ್ಪಣ್ಣಾಚಾರ್ಯ ಕೆಳಗಡೆ ಚಿದಾನಂದಾಚಾರ್ಯ. ಸೊ ಅವ್ರದ್ದು ತಲೆಮಾರಿನವರು ಈಗ ಈ ಪದ್ಧತಿ ಮತ್ತು ಈ ದೇವಿಯ ಅರ್ಚಕ ವೃತ್ತಿಯನ್ನು ನಡೆಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈಗ ತಿಪ್ಪಣ್ಣಾಚಾರ್ಯ ಮತ್ತು ಈರಣಾಚಾರ್ಯ ನಿಮ್ಗೆ ಏನೋ? ತಿಪ್ಪಣ್ಣಾಚಾರ್ಯ ಮತ್ತು ಈರಣಾಚಾರ್ಯ ಇವರಿಬ್ಬರು ಅಣ್ಣ ತಮ್ಮದಿರು. ಸೊ ನಾವು ಅವ್ರ ಮೊಮ್ಮಕ್ಕಳು. ತಿಪ್ಪಣ್ಣಾಚಾರ್ಯ ನಮ್ಮ ತಂದೆಯವರು ಮಹಾದೇವಾಚಾರ್ಯರು. ಸೊ ಚಿದಾನಂದಾಚಾರ್ಯ ಕಾಕರು. ಈ ದೇವಿಯ ಶಕ್ತಿ ನೋಡೋದಾದರೆ, ಈ 5-6 ತಲೆಗಳ ಹಿಂದಿಂದ ವಾಡಿಕೆಯಿಂದ ಒಬ್ಬರಿಂದ ಒಬ್ಬರ ಬಾಯಿಗೆ ಬಂದಿರೋದೇನಂತ ಹೇಳಿದ್ರೆ,
ಸುಮಾರು ಒಂದು ನಾನು ಹೇಳಿದಾಗೆ ಶಕ್ತಿಪೀಠ ಅಂತ ಹೇಳಿದ್ದೀವಿ ಫಸ್ಟ್. ಶಕ್ತಿಪೀಠ ಅಂತ ಹೇಳಿದಾದ್ಮೇಲೆ ಆ ಶಕ್ತಿ ಏನಿತ್ತು ಅಂತ ಹೇಳಿದ್ರೆ, ಇವಳು ಮೊದಲು ಈಗೇನು ನಾವು ಶಕ್ತಿಪೀಠ ನೋಡ್ತಿದ್ದೀವಿ, ಅವಳು ಮೊದಲು ಇಲ್ಲಿ ಸ್ಥಾಪನೆ ಮಾಡೋಕ್ಕೆ ನಮ್ಮ ಹಿರಿಯರು, ನಮ್ಗನ್ಸಿರ್ಬಿಟ್ಟು ಒಂದು 5-6 ತಲೆಮಾರು ಹಿಂದ್ಗಡೆ ಊರಿನ ಹಿರಿಯರು, ನಮ್ಮ ವಿಶ್ವಕರ್ಮ ಜನಾಂಗದ ಬಂಧುಗಳು ಸೇರಿ ಈ ಪೀಠವನ್ನು ಇಲ್ಲಿ ಸ್ಥಾಪಿಸ್ಬೇಕು ಅಂತ ಪ್ರಸ್ತಾವನೆ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು. ಅವರಂತ ವ್ಯವಸ್ಥೆ ಮಾಡಿ ಇಲ್ಲಿ ತಂದು ಕೂರಿಸಿದ್ರು. ಅದಾದಮೇಲೆ ಏನಾಯಿತು, ಒಂದು ದಿನ ಕೂರಿಸಿದ್ರು, ಮರುದಿವಸ ಮತ್ತೆ ಅಲ್ಲೇ ಹೋಗೋಳು. 2, 3, 4, 5 ಈ ಥರ ಸುಮಾರು ಬಾರಿ ಇಲ್ಲಿ ಕೂರಿಸೋರು ಅಲ್ಲಿ ಹೋಗೋಳು, ಇಲ್ಲಿ ಕೂರಿಸೋರು ತಾನೇ ಅಲ್ಲಿ ಹೋಗೋಳು. ಸೊ ಒಂದು ಪಾಯಿಂಟ್ ಆಫ್ ಟೈಮ್ ಏನಾಯಿತು ಅಂತ ಹೇಳಿದ್ರೆ, ದೇವಿ ಇಲ್ಲಿ ಇರಿಸಾದ್ಮೇಲೆ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಲು. ಕೂತ್ಕೊಂಡಾದ್ಮೇಲೆ ಪೂರ್ತಿ ಅವಳು ಅರ್ಧಕ್ಕಿಂತ ಹೆಚ್ಚಿನ ಭಾಗ ಭೂಮಿಯಲ್ಲಿ ಇಳಿದು ಹೋದ್ಲು. ಸೊ ಯಾರು ಮತ್ತೆ ನನಗೆ ಇಲ್ಲಿಂದ ತೆಗೆದು ಅಲ್ಲಿ ಕೂರಿಸ್ಬೇಡಿ ಅಂತ. ಇದು ಫೈನಲ್ ಆಗಿ ಏನಾಯಿತು, ಅವಳಿಗೆ ಅದೇ ಜಾಗನೇ ಶ್ರೇಷ್ಠವಾಯಿತು. ಒಂದು ಕಡೆ ಒಂದು ಭಾಗ ಪೂರ್ತಿ ಗುಡ್ಡದಿಂದ ಆವರಿಸಿದೆ, ಇನ್ನೊಂದು ಆ ಗುಡ್ಡಕ್ಕೆ ನಮ್ಮ ಹಿಂದಿನವರು ಟಚ್ ಮಾಡಿ ಗುಡಿಯನ್ನು ಕಟ್ಟಿದ್ದಾರೆ. ಸೊ ಇದೇನಂತ ಹೇಳಿದ್ರೆ ಅದೇ ಶಕ್ತಿಪೀಠ ಅವಳಿಗೆ. ತಾನು ನೆಲೆಸಿರೋ ಜಾಗನೇ ಅದೇ ಶ್ರೇಷ್ಠ ಅಂತ ಜಾಗ ಅಂತ ಹೇಳಿ, ನೆಕ್ಸ್ಟ್ ಯಾರಿಗೂ ನನ್ನನ್ನು ಅಲುಗಾಡ್ಸಕ್ಕೆ ಬರಬಾರ್ದು ಅಂತ ಅಷ್ಟು ಪೀಠ ಒಳಗಡೆ ಹೋಗಿದ್ದಾರೆ. ಅದು ಎಷ್ಟು ನೆಲದೊಳಗೆ ಹೋಗೋದು, ಎಷ್ಟು ಆಳ ಇದೆ ಗೊತ್ತಿಲ್ಲ. ನಾವು ಅದನ್ನು ಇದು ಮಾಡೋಕ್ಕೆ ಹೋಗಿಲ್ಲ. ಪ್ರತಿ ವರ್ಷ ನಾವು ವಸಂತ ನವಮಿಯನ್ನು ಆಚರಿಸ್ತೀವಿ. ದೇವಿಗೆ ವಸಂತ ನವಮಿ ಅಂತ ನಾವು ಮಾಡ್ತೀವಿ. ವಸಂತ ನವಮಿ ಅಂತ ಹೇಳಿದ್ರೆ ಈ ಅಮಾವಾಸ್ಯೆಯಿಂದ ಹಿಡ್ಕೊಂಡು ಚೈತ್ರ ಶುದ್ಧ ನವಮಿವರೆಗೂ ನಾವು ಇಲ್ಲಿ ದೀಪಾರಾಧನೆ ಮಾಡ್ತೀವಿ. ದೀಪಾರಾಧನೆ ಅಂತ ಹೇಳಿದರೆ ಅಮಾವಾಸ್ಯೆಯಿಂದ ಹಿಡ್ಕೊಂಡು ನಂದದೇ ಉರಿಸೋದು, ದೀಪಾರಾಧನೆ. ಸೊ ದಿನಾಲು ದೇವಿ ಪಾರಾಯಣ, ಆಮೇಲೆ ದಿನಾಲು ನೈವೇದ್ಯ, ಈ ಥರ ಸಾಯಂಕಾಲ ಎಲ್ಲರೂ ಸೇರಿ ಇಲ್ಲಿ ಗೂಡೋದು, ಇದೆಲ್ಲ ಕಾರ್ಯಕ್ರಮಗಳನ್ನು ನಾವು ಈ ವಸಂತ ನವಮಿವರೆಗೂ ಮಾಡ್ತೀವಿ. ವಸಂತ ನವಮಿ ದಿನ ನಾವೇನು ಮಾಡ್ತೀವಿ, ಮತ್ತೆ ದೇವಿಗೆ ಅಭಿಷೇಕ ಮುಗಿಸ್ಕೊಂಡು ಅದಾದಮೇಲೆ ಮಹಾಪ್ರಸಾದ ಇರುತ್ತೆ. ಇಲ್ಲಿ ಮಹಾಪ್ರಸಾದ ದಿನ ಸುಮಾರು ವಿಶ್ವಕರ್ಮ ಬಾಂಧವರು ಮತ್ತು ಲೋಕಲ್ ಮಂದಿ ಎಲ್ಲ ಸೇರಿ ಜಾತ್ರೆಯನ್ನು ಮಾಡ್ತೀವಿ. ಅವತ್ತು ಮಹಾಪ್ರಸಾದ ಇರುತ್ತೆ. 9 ಗಂಟೆಗೆ ಸಾಯಂಕಾಲ ಮುತ್ತೈದೆಯರ ಪೂಜೆ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೆ ಪೂಜೆಯನ್ನು ಮಾಡಿಸ್ಕೋತಾರೆ. ಸೊ ಹೀಗೆ ಇದು ನಡೆದುಕೊಂಡ ಪದ್ಧತಿ. ದೈವಿ ಸಾಕ್ಷಾತ್ ತಾನೇ ಶಕ್ತಿ ಅಂಶಗಳೇ ಇವೆಲ್ಲ ಹೆಣ್ಮಕ್ಳು ಅಂತ ಏನು ಪ್ರತೀತಿ ಇದೆಯೋ ಆ ಪ್ರತೀತಿ ಇಟ್ಕೊಂಡೇ ಮುತ್ತೈದೆಯರು ಅಂತ ನಾವು ಪೂಜೆ ಮಾಡೋದು. ಮುತ್ತೈದೆಯರಿಗೆ ಯಾವಾಗ ದೇವಿಗೆ ಉಡಿ ತುಂಬ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೋ ಅದೇ ಟೈಮಲ್ಲೇ ಮುತ್ತೈದೆಯರಿಗೆಲ್ಲರಿಗೂ ಉಡಿ ತುಂಬ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್. ಅಂದರೆ ಸಂಕಲ್ಪ ಹೆಂಗಿರುತ್ತೆ ಅಂದರೆ, ಈ ಒಂದು ಕಡೆ ದೇವಿ ಆದರೆ ಇನ್ನೊಂದು ಕಡೆ ಸಾಕ್ಷಾತ್ ಕುಂತಿರೋ ಹೆಣ್ಮಕ್ಳು ಕೂಡ ದೈವಿ ಸಮಾನ, ಶಕ್ತಿ ಸಮಾನ ಅಂತ ಇದು ಭಾವನೆ. ಅಂದ್ರೆ ದೇವಿ ರೂಪದಲ್ಲಿ ಆ ಹೆಣ್ಮಕ್ಳಿಗೆ ಮುತ್ತೈದೆಯರ ಪೂಜೆ ಮಾಡೋದು. ಹೌದು, ಸಂಪ್ರದಾಯ ಅಂದ್ರೆ ಮೊದಲಿಂದ ಬಡದಂಥ ಇದು ಪದ್ಧತಿ ಮತ್ತು ಸಂಪ್ರದಾಯ. ಅದನ್ನು ನಾವು ಈಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀವಿ. ಪ್ರಸಾದ ವ್ಯವಸ್ಥೆ ಕನಿಷ್ಠ ಪಕ್ಷ ಇದ್ರೂ 1,000 ಜನರಿಗೆ ನಾವಿಲ್ಲಿ ಪ್ರಸಾದ, ವಿಶ್ವಕರ್ಮ ಜನಾಂಗದ ಅಲ್ಲದೆ ಬೇರೆ ಜನಾಂಗದವರು ಕೂಡ ಇಲ್ಲಿ ಭಾಗವಹಿಸಿ ತಮ್ಮ ಇಷ್ಟಾರ್ಥಗಳನ್ನು ದೇವಿ ಮುಂದೆ ಮುಗಿಸ್ಕೋತಾರೆ. ಅಂದ್ರೆ ದೇವಿಗೆ ನೈವೇದ್ಯ ಏನೇನು ವಿಶೇಷತೆ ದೇವಿ ನೈವೇದ್ಯ ನೋಡೋದಾದರೆ ನಾವು ಸಜ್ಜಕದ ಉಂಡೆ, ದೈ ಪಾಯಸ, ಆಮೇಲೆ ಗೋಧಿ ಕೊಟ್ಟಿ ಪಾಯಸ. ಈಗ ದೇವಿಗೆ ಸಜ್ಜಕದ ಉಂಡೆ ಮತ್ತು ಗೋಧಿ ಪಾಯಸ ವಿಶೇಷತೆ ಏನು? ವಿಶೇಷತೆ ಏನಂತ ಹೇಳಿದ್ರೆ, ಇವಾಗ ತಾನೇ ರಾಶಿಯಾಗಿ ಬಂದಿರೋ ಹೊಸ ಗೋಧಿ ಇರುತ್ತೆ. ಸೊ ಹೊಸ ಗೋಧಿಯನ್ನು ನಾವು ಮೊದಲಾಗಿ ದೈವಿ ಶಕ್ತಿಗೆ ಸಮರ್ಪಣೆ ಮಾಡ್ತೀವಿ. ಆ ಸಮರ್ಪಣೆ ಮಾಡಿದ ಆದಮೇಲೆ ನಾವು ಪ್ರಸಾದ ರೂಪದಲ್ಲಿ ಎಲ್ಲರಿಗೂ
ಪ್ರಸಾದನ ಸ್ವೀಕರಿಸ್ತೀವಿ. ಇದು ಮಾಡಿಕೊಂಡ ಪದ್ಧತಿ. ಪುರಾಣದ ಇತಿಹಾಸ ನೋಡೋದಾದರೆ ದೇವಿ ತಾನು ರಾಕ್ಷಸನ ಸಂಹಾರ ಮಾಡ್ತಾ ಏನು ಮಾಡಿದ್ಲು, ಇಲ್ಲಿ ತನಗೆ ಇಷ್ಟವಾದಂಥ ಜಾಗ ನೋಡಿಕೊಂಡ್ಲು. ನನಗೆ ಇಲ್ಲಿ ಇಷ್ಟು ಚೆನ್ನಾಗಿದೆ ಜಾಗ ಇಲ್ಲಿ ಅಂತ. ಸೊ ದೊಡ್ಡ ಗುಂಡ, ಅದರ ಪಕ್ಕದಲ್ಲಿ ತಾನು ನೆಲೆಸಕ್ಕಂಥ ದೊಡ್ಡ ಜಾಗ. ಸೊ ಹಾಗಾಗಿ ದೇವಿ ತನಗೆ ಇಷ್ಟವಾದಂಥ ಜಾಗದಲ್ಲಿ ನೆಲೆಸಿದ್ಲು. ಎಲ್ಲಿ ತಾನು ನೆಲೆಸಿದ್ಲೋ ಅದು ಶಕ್ತಿಪೀಠವಾಗಿ ಕನ್ವರ್ಟ್ ಆಯಿತು. ಸೊ ತಾನು ಇಲ್ಲಿ ಇರೋದಕ್ಕೆ, ತಾನು ಇಲ್ಲಿ ಬಂದಿರೋದಕ್ಕೆ ನಮ್ಮ ಕೆಲವೊಂದು ಕುರುಹುಗಳು ಸಿಗ್ತವೆ. ಯಾಕಂದರೆ ದೇವಿ ಪಾದ ಹೆಜ್ಜೆಗಳಿದ್ದಾವೆ ಇಲ್ಲಿ ಕೆಳಗಡೆ ಬಂಡೆ ಮೇಲೆ. ಆಮೇಲೆ ಇಲ್ಲಿ ತಾನು ಸ್ನಾನ ಮಾಡಿರೋಂಥ ಸಣ್ಣ ಗುಂಡಿದೆ, ಅದರಲ್ಲಿ ಇನ್ನೂ ನೀರು ನಮಗೆ ಹರಿತಾ ಇರುತ್ತೆ. ಅದು ನೀರು ಗಲೀಜಾಗದೇ ಇರೋ ನೀರು, ಆ ಥರ ನೀರು. ಹಾಲರತಿ ಅಂತ ಕರಿತೀವಿ ನಾವು. ಇವತ್ತು ನಾವು ಇಲ್ಲಿ ನೋಡ್ಬೋದು. ಇದೇ ಗುಡ್ಡದ ಪ್ರದೇಶದಲ್ಲೇ ಇರೋದು, ಇಲ್ಲೇ ಪಕ್ಕದಲ್ಲೇ ಒಂದು ಕಿಲೋಮೀಟರ್ ಹಿಂದೆ ಇರೋದು. ಶ್ರೀ ಗುರುಭ್ಯೋ ನಮಃ. ಶ್ರೀದೇವಿ ಸರ್ವಮಾಂಗಲ್ಯೆ ಜಗನ್ಮಾತಸ್ವರೂಪಿಣಿ ಸರ್ವಾಂತರ್ಯ ಸತೆ ಗೌರಿ ಕಾಳಿಕಾಂಬೆ ನಮೋ ನಮಃ. ನನ್ನ ಹೆಸರು ತರುಣಾಚಾರ್ಯ ಅಂತ. ನಾನು ಚಿದಾನಂದಾಚಾರ್ಯ ಅವರ ಮೊಮ್ಮಗ. ನಾನು ಈ ದೇವಸ್ಥಾನದ ಅರ್ಚಕ. ಈಗಾಗಲೇ ಈ ದೇವಸ್ಥಾನದ ಬಗ್ಗೆ ನಮ್ಮ ಕಾಕನವರಾದ ಪದ್ಮನಾಭಾಚಾರ್ಯ ಅವರು ಎಲ್ಲ ಹೇಳಿದ್ದಾರೆ. ನನ್ನ ಅನಿಸಿಕೆ ಹೇಳಬೇಕೆಂದರೆ, ನಾನು ಚಿಕ್ಕವನಿದ್ದಾಗ ಮನೆಯಿಂದ ನೈವೇದ್ಯ ತರಬೇಕಾದರೆ, ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ನಾವು ಮಡಿ ಯಾವುದೇ ರೀತಿಯಿಂದ ಬರಲಿಕ್ಕಿಲ್ಲ, ಚಪ್ಪಲದಂತ ಮುಟ್ಲಿಕ್ಕಿಲ್ಲ. ಹಾಗಾಗಿ ನಾವು ಫುಲ್ಲು ಒದ್ದೆಯಾಗೇ ಬರಬೇಕು ನೈವೇದ್ಯ ಹಿಡ್ಕೊಂಬರ್ಬೇಕಾದ್ರೆ. ನಾನು ಚಿಕ್ಕವನಿದ್ದಾಗ ನೈವೇದ್ಯ ತೊಗೊಂಬರ್ಬೇಕಾದ್ರೆ ಊರಲ್ಲಿ ಬರಬೇಕಾದ್ರೆ ಒಂದು ಬಟ್ಟೆ ಬಿದ್ದಿತ್ತು. ಆ ಬಟ್ಟೆಯನ್ನು ಮುಟ್ಟಿದರೆ ಸ್ನಾನ ಮಾಡಬೇಕಾಗಿತ್ತು. ಗೊತ್ತಿತ್ತು ನನಗೆ. ಆದರೂ ಮತ್ತೆ ಪುನಃ ಇಲ್ಲಿ ಸ್ನಾನ ಮಾಡಬೇಕು, ಮನೆಗೆ ಹೋಗಿ ಯಾರು ನೋಡಿಲ್ಲಲ್ಲ ಅಂತಂತೇಳಿದು ನಾನು ದೇವಸ್ಥಾನಕ್ಕೆ ಅದೇ ನೈವೇದ್ಯ ಹಿಡ್ಕೊಂಡು ದೇವಸ್ಥಾನಕ್ಕೆ ಬಂದೆ. ಬರಬೇಕಾದ್ರೆ ನನಗೆ ಈ ಕಾಳಿಕಾದೇವಿ ಆದಂಥ ಅವಳು ಏನು ಮಾಡಿದ್ಲು, ಈ ಬಾಗಿಲು ತೆರೆಯೋದಕ್ಕಿಂತ ಮುಂಚೆ ಇಲ್ಲಿ ಒಂದು ಸರ್ಪ ಕಂಡಿತು. ಅಂದರೆ ಈ ದೇವಸ್ಥಾನದಲ್ಲಿ ನಾವು ಏನೇ ಒಂದು ಮಡಿಯಲ್ಲಿ ಏರುಪೇರು ಆದರೆ ತಕ್ಷಣವೇ ಒಂದು ಚೋಳಾಯಿತು, ಒಂದು ಸರ್ಪ ಆಯಿತು, ಏನಾದರೂ ಯಾವುದೇ ರೀತಿಯಿಂದ ಬಂದು ಆ ದೇವಿ ನಮಗೆ ಕಾಣಿಸಿಕೊಳ್ಳುತ್ತಾಳೆ ಎಂದು ನನ್ನ ಅನಿಸಿಕೆ. ಅಂದರೆ ನಾವು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಮಡಿಯಿಂದನೇ ಬರಬೇಕಂತ ಸೂಚನೆ. ನಾವೀಗ ಅರ್ಚಕರು, ನಾನು ಮತ್ತು ನಮ್ಮ ದೊಡ್ಡಪ್ಪನವರಾದ ಮಗ ಇಬ್ಬರು ಅಣ್ಣ ತಮ್ಮರು ಸೇರಿ ನಾವು ಉಡುಪಿ ವಿಶ್ವಬ್ರಾಹ್ಮಣ ಸಂಸ್ಕೃತ ವಿದ್ಯಾಪೀಠದಲ್ಲಿ ವೇದಾಧ್ಯಯನವನ್ನು ಮಾಡಿ 5 ವರ್ಷ ಕಾಲ ವೇದಾಧ್ಯಯನ ಪೂರ್ಣಗೊಳಿಸಿ ಈಗ ಬಂದು ಈ ಕಾಳಿಕಾದೇವಿ ಶಕ್ತಿಪೀಠದಲ್ಲಿ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ನಾವು ಇಲ್ಲಿಯ ಅಡುಗೆಯ ಬಗ್ಗೆ ವಿಚಾರಣೆ ಮಾಡಬೇಕಾದರೆ ಬನ್ನಿ ನೋಡುವ. ಇಲ್ಲೇ ಮಾಡೋದು ನಾವು ಅಡುಗೆ. ಈಗ ನಾವು ಜಾತ್ರೆ ಮಹೋತ್ಸವಕ್ಕೆ ಎಲ್ಲರೂ ಮನೆಯವರು ಸೇರಿ ಎಲ್ಲ ಒದ್ದೆಯಾಗಿ ಮಡಿಯಿಂದನೇ ಎಲ್ಲರಿಗೂ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಕೂಡ ನಾವು ಒದ್ದೆಯಾಗಿಯೇ ಅಡುಗೆ ಮಾಡೋದಂತ ಮೊದಲಿಂದ ನಿಯಮ ಬಂದಿದೆ. ನಾವು ಅದೇ ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಯಾವ ರೀತಿ ನೀವು ಅಡುಗೆ ಮಾಡ್ತೀವಿ ಅಂದರೆ ನಾವು ಅಡುಗೆ ಮಾಡೋದು ಮಾತ್ರ ಗ್ಯಾಸ್ ಅದಂತ ಯೂಸ್ ಮಾಡೋದಿಲ್ಲ, ಎಲ್ಲ ಕಟ್ಟಿಗೆಯಿಂದನೇ ಮಾಡೋದು. ಮೊದಲೇ ಸಂಪ್ರದಾಯ ಹೇಗಿತ್ತು ಅದೇ ಪ್ರಕಾರ ನಾವು ಮಾಡೋದು, ಎಲ್ಲ ಒದ್ದೆಯಾಗೇ ಮಾಡೋದು. ಅಂದರೆ ರಾತ್ರಿಯಲ್ಲಿ ವಿಶೇಷ ಅಂದರೆ ಇಲ್ಲೆಲ್ಲ ಮುತ್ತೈದೆಯರ ಪೂಜೆ ಆಗುತ್ತೆ ನವಮಿ ದಿನ. ಇದೇ ಜಾಗದಲ್ಲಿ ಇಲ್ಲಿದೆಯಲ್ಲ, ಇಲ್ಲೆಲ್ಲ ಮುತ್ತೈದೆಯರ ಪೂಜೆ ಎಲ್ಲರೂ ಕುಂತ್ಕೊಂಡಿರ್ತಾರೆ. ಇಲ್ಲೇ ಮುತ್ತೈದೆಯರ ಪೂಜೆ ಆಗುತ್ತೆ ಇಲ್ಲೆಲ್ಲ. ಸುಮಾರು ಎಷ್ಟು ಜನ ಮುತ್ತೈದೆಯರ ಪೂಜೆ ಸುಮಾರು ಒಂದು 500 ಜನ ಮೇಲೆ ಬರ್ತಾರೆ. ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಕೂಡ ಮುತ್ತೈದೆಯರ ಪೂಜೆ ಇರುತ್ತೆ ಇಲ್ಲಿ. ಒಂದೇ ರೀತಿಯಿಂದ ಒಂದೇ ಭಾವದಿಂದ, ಯಾರಿಗೂ ಏನು ಮೇಲಿಲ್ಲ ಕೆಳಗಿಲ್ಲ, ಎಲ್ಲರಿಗೂ ಮುತ್ತೈದೆಯರ ಪೂಜಾರು ಎಲ್ಲರಿಗೂ ಒಂದೇ ರೀತಿಯಿಂದ ನಾವು ಮಾಡ್ತೇವೆ. ಕಾಳಿಕಾದೇವಿ ಶಕ್ತಿಪೀಠ ದೇವಸ್ಥಾನಕ್ಕೆ ಬರಬೇಕಾದರೆ ಸುರಪುರದಿಂದ 7 ಕಿಲೋಮೀಟರ್ ಆಗುತ್ತೆ. ಮತ್ತು ಇಲ್ಲಿಂದ ದೇವರಗೋನಲು ಶ್ರೀ ಮುನೀಶ್ವರ ಸನ್ನಿಧಾನ ಇದೆ, ಅಲ್ಲಿಂದ 10 ಕಿಲೋಮೀಟರ್ ಆಗುತ್ತೆ. ಈಗ ಈಚೆ ನೋಡಬೇಕಾದ್ರೆ ನಮ್ಮ ಯಾದಗಿರಿಯಿಂದ ಬರಬೇಕಾದ್ರೆ 50 ಕಿಲೋಮೀಟರ್ ಆಗುತ್ತೆ. ಶಾಪುರಿಂದ 30 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಬರಲಿಕ್ಕೆ ಜನರಿಗೆ ಅನುಕೂಲ, ಸೌಕರ್ಯ ಇದೆ. ಭಕ್ತರು ಬಂದರೆ ದಿನನಿತ್ಯ ಇಲ್ಲಿ ಪೂಜೆ. ಭಕ್ತರು ಬಂದರೆ ದಿನನಿತ್ಯ ಅವರು ಬಂದಾಗ ಅವ್ರೇನು ತಂದು ಅಂತಿರ್ತಾರೆ, ಅದು ಕಾಯಿ ಆಗ್ಬೋದು, ಅವರಿಗೆ ಮಂಗಳಾರತಿ ಆಗ್ಬೋದು, ಯಾವಾಗೇ ಬಂದು ಫೋನ್ ಮಾಡಿದ್ರು ನಾವು ಬಂದು ಅವರಿಗೆ ಅರ್ಚನೆ ಮಾಡಿಕೊಡ್ತೇವೆ. ಇದಾಗಿತ್ತು ಕಾಳಿಕಾದೇವಿ ದೇವಸ್ಥಾನದ ಕ್ಷೇತ್ರ ದರ್ಶನ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ನಮಸ್ಕಾರ.